ಕುಮಾರ್ ಹೆಗ್ಡೆ ಸರ್ ಈಗ ನಿರ್ಗಮನಗೊಳ್ತಾ ಇದ್ದಾರೆ. ಎರಡು ಸೈಡ್ ಆ ಕಡೆ 4 ಈ ಕಡೆ 4 ಇಲ್ಲಿ ಹಾಕಿದಿರಲ್ಲ ಅದೇ ತರ ಆ ಕಡೆ 4 ಹಾಕಿ. ಬೇಗ ಬೇಗ ಯಾರು ವಾಲಂಟಿಯರ್ಸ್ ಒಳಗೆ ಬನ್ನಿ. ಜಾಸ್ತಿ ಕೊಡು. ಎರಡು ಸೈಡ್ ಹಾಕಿ ಮಗ 4 ಓಕೆ. ಅಲ್ಲಿ ಗರ್ಲ್ಸ್ ಅಂಕಣ ರೆಡಿ ಇದ್ದಾರೆ. ಇವ್ರಿಗೆ ಬಂದು ನಿಮ್ಮದು ಪ್ರಾಬ್ಲಮ್ ಆಗಿತ್ತು. ಪ್ರೈಮರಿ ಓಪನ್ ಮಾಡಿ ಓನ್ಲಿ ಹೊರಗೆ ಮಾಡಿ ನಮಸ್ತೆ. ಕಾಂತಿಮಣಿ, ವಸಂತ್, ಸತ್ಯಾನಂದ್ ಸರ್ ಹಾಗೆ ಮಂಜುನಾಥ್ ಹೊಳ ಕೋರ್ಟ್ ನಂಬರ್ 3ಗೆ ನಿರ್ಣಾಯಕರಾಗಿ ರತ್ನಾಕರ್, ರಮನಾಥ್, ಒಬ್ಬರಾಡ್ ಬೋನಸ್ ಅಲ್ಲಿ ಸಿಗತ್ತಾ? ಐದನೇ ಪಂದ್ಯಾಟ ಜಿಪಿಸಿ ಹೊಸಗಡಿ ವರ್ಸಸ್ ವಿಕೆಆರ್ ಕುಂದಾಪುರ ಕೋರ್ಟ್ ನಂಬರ್ 2ರಲ್ಲಿ ರೆಡಿ ಇರಬೇಕು. ಎರಡನೇ ಸುತ್ತಿನ ಪಂದ್ಯಾಟ ಅಂಗುಳ್ಳಿ ವರ್ಸಸ್ ನಾರಾಯಣಗುರು ಬಾಲಕಿಯರು ರೆಡಿ ಇರಬೇಕು. ಅಂಗಣದಲ್ಲಿ ವಾರ್ಮಪ್ ಮಾಡಿ ರೆಡಿ ಇರಬೇಕು. ಸಂತೋಷ. ಕುಂದಾಪುರ ತಾಲೂಕಿನ ಕಬಡ್ಡಿ ಪಂದ್ಯಾಟ. ಈ ಪಂದ್ಯಾಟದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಅಧ್ಯಾಪಕರೊಂದವರೇ, ಮೊನ್ನೆ HM ಬಂದು ಕೇಳಿದ್ರು, ನಾವು ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ತೇವೆ ಅಂತ ಹೇಳಿದರು. ನಾನು ಹೇಳಿದೆ, ಕಬಡ್ಡಿ ಮ್ಯಾಚಿಗೆ ಅಷ್ಟು ವ್ಯವಸ್ಥೆ ಬೇಕಾಗ್ತಾ ಅಂತ ಕೇಳಿದೆ. ನಿಜಕ್ಕೂ ಅವರು ಹೇಳಿದ ಮಾತಂದ್ರೆ ಹೇಳಿದರೆ, ನಾವು ಮಾಡ್ತಿರುವುದು ಒಂದು ಗ್ರಾಮೀಣ ಮಟ್ಟದಲ್ಲಿ, ನಮ್ಮಲ್ಲಿ ದೂರಿಂದ ತಾಲೂಕು ಹಾಗೂ ಡಿಸ್ಟ್ರಿಕ್ಟ್ ಲೆವೆಲಿಂದ ತಾಲೂಕು ಲೆವೆಲಿಂದ ದೂರದಿಂದ ಬಂದ ಮಕ್ಕಳು ಬರ್ತಾರೆ. ಅವರಿಗೆ ಸಂಪೂರ್ಣವಾದ ಒಂದು ಉಚಿತ ಊಟವನ್ನು ನಾವು ಕೊಡಬೇಕು, ಒಳ್ಳೆಯ ಕಾರ್ಯಕ್ರಮ ನಿರ್ವಹಿಸಬೇಕು ಅನ್ನುವಂಥ ಒಂದು ಮಾತನ್ನು ಆಡಿದರು. ಅದೇ ತರ ಇವತ್ತು ಆ ಗ್ರೌಂಡ್ ಅನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ನಿಜಕ್ಕೂ ಕಬಡ್ಡಿ ಅಂತ ಹೇಳ್ತೀನಿ. ನಾನೊಬ್ಬ ಹೈಸ್ಕೂಲ್
ಪೀರಿಯಡ್ ಅಲ್ಲಿ ನಾನೊಬ್ಬ ಕಬಡ್ಡಿ ಪ್ಲೇಯರೇ. ನಂಗೆ ಕಬಡ್ಡಿ ಅಂದ್ರೆ ಬಹಳ ಇಷ್ಟ. ಯಾಕಂತ ಹೇಳಿದ್ರೆ ದೈಹಿಕವಾಗಿ ಒಂದು ಕ್ರೀಡೆ ಅಂತ ಹೇಳಿದ್ರೆ ನಿಜಕ್ಕೂ ಕಬಡ್ಡಿ. ಯಾಕಂದ್ರೆ ಇಂಡಿವಿಜುವಲ್ ಆಗಿ ನಮ್ಮ ಹೋರಾಟ ಕಬಡ್ಡಿ ಅಂತ ಹೇಳಿದ್ರೆ. ಆ ಕ್ರಿಕೆಟ್ ಅಲ್ಲಿ ನೀವು 11 ಜನ 1 ಪಾಯಿಂಟ್ ಮಾಡಿದರೆ, ಇಲ್ಲಿ ಒಬ್ಬ ರೈಡರ್ ಆ 7 ಪಾಯಿಂಟ್ ತರುವಂತ ಕೆಪಾಸಿಟಿ ಇರುವುದು ಅವನ ದೈಹಿಕ ಶ್ರಮದಿಂದ. ನಿಜಕ್ಕೂ ಒಂದು ಕಬಡ್ಡಿಯ ಒಂದು ನಮ್ಮ ಕ್ರೀಡೆ ಬಹಳ ಉತ್ತಮವಾದಂತ ಕ್ರೀಡೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಬೇರೆ ಬೇರೆ ಸ್ಕೂಲ್ನಿಂದ ವಿದ್ಯಾರ್ಥಿನಿಯರು ಬಂದಿದ್ದೀರಿ. ನಿಮಗೆ ಆಸೆ ಇದೆ, ನಮ್ಮ ಸ್ಕೂಲೇ ಇವತ್ತು ಪ್ರಥಮ ಪ್ರೈಸ್ ತಗೊಂಡು ಹೋಗ್ಬೇಕನ್ನೋಂಥ ಒಂದು ಆಸೆ ಇದೆ. ನಿಜಕ್ಕೂ ಆಸೆ ಇರಬೇಕು, ಆದ್ರೆ ಬಾರದೇ ಇದ್ರೆ ಯಾರು ಅದಕ್ಕೆ ನಿರಾಶೆ ಪಡದೆ ನಾವು ಇವತ್ತು ಈ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನುವಂಥ ಒಂದೇ ಒಂದು ಮನಸ್ಸನ್ನು ಇಟ್ಟುಕೊಂಡು ಇವತ್ತು ಈ ಕ್ರೀಡೆ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. 6ನೇ ಸಾಲಿನ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸುವ ಎಲ್ಲ ಶಾಲಾ ಮಕ್ಕಳಿಗೂ ಶುಭ ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.